ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಹೌ ಟು ಪಾಸ್ M1 ಅನ್ನೋ ವಿಷಯದ್ದು 2 ದಿವಸ 2 ವಿಡಿಯೋ ನಿಮಗೆ ಕೊಟ್ಟಿದ್ದೇನೆ. ಸುಮಾರು ಜನ ನೋಡ್ತಾ ಇದ್ದೀರಾ. ಅದೇ ಥರ ನೋಡಿ ಅದರದ್ದು ಡೇ 3 ಮೂರನೇ ದಿನ ಏನು ಮಾಡಬೇಕು, ನೀವು ಏನೇನು ಕಲಿಬೇಕು ನೋಡಿ. ಇವತ್ತು ಮ್ಯಾಟ್ರಿಸೀಸ್ ಆ್ಯಂಡ್ ಡಿಟರ್ಮಿನೆಂಟ್ಸು ಮುಗಿದೋಗ್ಬಿಡ್ತದೆ. ಇವತ್ತೇ ಮುಗಿಸ್ಬಿಡ್ತೀನಿ. ಇನ್ನೊಂದು 2 ಟಾಪಿಕ್ ಇದೆ ಅಷ್ಟೇ ನೋಡಿ. ನಿನ್ನೆ ನಿಮಗೆ ಇನ್ವರ್ಸ್ ಕಂಡುಹಿಡಿಯೋದು ಹೇಳ್ಕೊಡ್ತಾ ಇದೆ. ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ 2x2 ಮತ್ತೆ ಅಡ್ಜಾಯಿಂಟ್ ಹೇಳ್ಕೊಟ್ಟೆ. ಯಾವ್ದು 3x3 ಬಂದಾಗ ಅಡ್ಜಾಯಿಂಟ್ ಏನು ಕಂಡುಹಿಡಿಯೋದು ಅಂತ. ಈಗ 3x3 ಬಂದಾಗ ಇನ್ವರ್ಸ್ ಏನು ಕಂಡುಹಿಡಿಯೋದು ಅದನ್ನು ಮಾಡೋಣ ನೋಡಿ. ಇನ್ವರ್ಸ್ ಕಂಡುಹಿಡಿಬೇಕು ಅಂತಂದ್ರೆ ಫೈಂಡ್ ದಿ ಇನ್ವರ್ಸ್ ಆಫ್ 2 3 0 1 1 5 1 minus 1 2 ನೋಡಿ. ಈ ತರ ಇತ್ತು ಅನ್ಕೊಳ್ಳಿ. ನೆನ್ನೆ ನಿಮಗೆ ಇವತ್ತು ಈ ತರ 3x3 ಬಂದಾಗ ಅಡ್ಜಾಯಿಂಟ್ ಹೆಂಗ್ ಕಂಡುಹಿಡಿಯೋದು ಅಂತ ಹೇಳ್ಕೊಟ್ಟಿದ್ದೆ ನೋಡಿ. ಈಗ ಪುನಃ ಇದಕ್ಕೆ ಅಡ್ಜಾಯಿಂಟ್ ಕಂಡುಹಿಡಿಬೇಕು. ಯಾಕಪ್ಪ ಅಂತಂದ್ರೆ ನೋಡಿ, ಇನ್ವರ್ಸ್ ಕಂಡುಹಿಡಿಬೇಕಂದ್ರೆ ಯಾವುದೇ ಒಂದು ಮ್ಯಾಟ್ರಿಕ್ಸ್ ಇನ್ವರ್ಸ್ ಎ ಬರ್ಬಿಟ್ಟು ಅದ್ರ ಮೇಲೆ -1 ಅಂತ ಬರುತ್ತೆ. ಇಟ್ ಈಸ್ ಕಾಲ್ಡ್ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಎ ಅಂತ. ದಿಸ್ ಇಸ್ ಈಕ್ವಲ್ ಟು 1 by ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ. ಈಗ ನಿನ್ನೆ ನಿಮಗೆ ಬರೀ ಈ ತರ ಕೊಟ್ಟಾಗ ಇದರದ್ದು ವ್ಯಾಲ್ಯೂ ಕಂಡುಹಿಡಿಯೋದು ಹೇಳ್ಕೊಟ್ಟೆ, ಮತ್ತೆ ಅಡ್ಜಾಯಿಂಟ್ ಕಂಡುಹಿಡಿಯೋದು ಹೇಳ್ಕೊಟ್ಟೆ, ಸರಿನಾ? ಈಗ ಫಸ್ಟ್ ಇದ್ರದ್ದು ವ್ಯಾಲ್ಯೂ ಕಂಡುಹಿಡ್ಬಿಡೋಣ ನೋಡಿ. ವ್ಯಾಲ್ಯೂ ಕಂಡುಹಿಡಬೇಕು ಅಂತಂದ್ರೆ ಸಪೋಸ್ ಇದು ಎ ಅಂತ ತಗೊಂಡ್ರೆ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಎ ನಿನ್ನೆ ಹೇಳ್ಕೊಟ್ಟೆ. ಫಸ್ಟ್ ಈ ನಂಬರ್ ಬರ್ಕೊಳ್ಳಿ. ಯಾವ ನಂಬರು? ಈ ನಂಬರ್. ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಅಂತ ಇರ್ತದೆ. ಪ್ಲಸ್ ಅಂತ ಹಾಕ್ಬಿಟ್ಟು ನಂಬರ್ 2 ಬರೀಬೇಕು. ಬರೆದ್ಬಿಟ್ಟು 2 ರೋ ಮತ್ತೆ 2 ಕಾಲಮ್ ಬಿಟ್ಬಿಡಿ. 1 5 -1 2. ನೆಕ್ಸ್ಟ್ ಮೈನಸ್ ಹಾಕ್ಬೇಕು. ಯಾಕೆ ಮೈನಸ್ ಹಾಕ್ಬೇಕು ನೋಡಿ? ಪ್ಲಸ್ ಹಾಕೊಂಡೆ. ನೆಕ್ಸ್ಟ್ ಏನಿರೋದು ಮೈನಸ್. ನೆಕ್ಸ್ಟ್ ಈ ನಂಬರ್ ಬರ್ಕೊಳ್ಳಿ 3 ಬರ್ಬಿಟ್ಟು ರೋ ಮತ್ತೆ ಕಾಲಮ್ ಬಿಟ್ಬಿಡಿ. 1 5 1 2 ಪ್ಲಸ್ 0 ರೋ ಮತ್ತೆ ಕಾಲಮ್ ಬಿಟ್ರೆ 1 1 1 minus 1. ದಿಸ್ ಇಸ್ ಈಕ್ವಲ್ ಟು +2. ಈಗ ಇದ್ರದ್ದು ವ್ಯಾಲ್ಯೂ ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೀನಿ. 2x2 ಬಂದಾಗ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ ಬಂದಾಗ ಫಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿ. 1 into 2 ಮೈನಸ್ ಹಾಕ್ಬಿಟ್ಟು -1 into 5 -3 into 1 into 2 -1 into 5 ಪ್ಲಸ್ 0 ನೋಡಿ. ಇಲ್ಲಿ 0 ಇದ್ರೆ ಹೊರಗಡೆ 0 ಇದ್ರೆ ನೀವು ಇದನ್ನ ಇಂಟು ಮಾಡ್ಕೊಂಡು ಎಷ್ಟೇ ನಂಬರ್ ಬರಲಿ 0 into ಎನಿಥಿಂಗ್ ಇಸ್ 0 ಆಗುತ್ತೆ. ಅದಕ್ಕೆ ನಾನು ಇದನ್ನೇನು ಎಕ್ಸ್ಪ್ಯಾಂಡ್ ಮಾಡ್ತಾ ಇಲ್ಲ, 0 ಅಂತ ಡೈರೆಕ್ಟ್ ಬರ್ತಿದ್ದೀನಿ. ಯಾಕಪ್ಪ ಬರ್ತಿದ್ದೀನಿ? 0 into ಯಾವುದೇ ಒಂದು ನಂಬರ್ ಮಾಡಿದ್ರೆ ನಮಗೆ 0 ಬರುತ್ತೆ. ಬೇಕು ಅಂದ್ರೆ ಬೇಕಾದ್ರೆ ಮಾಡೋಣ ನೋಡಿ. 1 into -1 -1 into 1 ನೋಡಿ. ಎಕ್ಸ್ಪ್ಯಾಂಡ್ ಮಾಡ್ಕೊಂಡೆ ನೋಡಿ. ನೆಕ್ಸ್ಟ್ ನೀವು ಏನು ಮಾಡೋಂಗಿಲ್ಲ, ಇದನ್ನ ಕರೆಕ್ಟಾಗಿ ಬರೆದ್ಬಿಟ್ರೆ ಸಾಕು. ನೆನ್ನೆ ಹೇಳ್ಕೊಟ್ಟೆ. ಈ ಥರ ಕರೆಕ್ಟಾಗಿ ಬರೆದ್ಬಿಟ್ಟು ಕ್ಯಾಲ್ಕುಲೇಟರ್ ತಗೊಂಡು ಕ್ಯಾಲ್ಕುಲೇಟರ್ನಲ್ಲಿ ಫುಲ್ ಇದು ಹೆಂಗಿದೆ ಅದೇ ಥರ ಬ್ರ್ಯಾಕೆಟ್ ಓಪನ್ ಇದ್ರೆ ಓಪನ್ ಆಗಬೇಕು, ಕ್ಲೋಸ್ ಇದ್ರೆ ಕ್ಲೋಸ್ ಆಗಬೇಕು, ಒಳಗಡೆ ಇನ್ನೊಂದು ಬ್ರ್ಯಾಕೆಟ್ ಇದ್ರೆ ಇನ್ನೊಂದು ಬ್ರ್ಯಾಕೆಟ್ ಓಪನ್ ಮಾಡಬೇಕು. ಇಲ್ಲಿ ಯಾವ ಥರ ಬರೆದಿದ್ನೋ ಪ್ಲಸ್ ಇಂದ ಸ್ಟಾರ್ಟ್ ಮಾಡಬೇಕು. +2 ಬ್ರ್ಯಾಕೆಟ್ ಓಪನ್ 1 into 2 ಮೈನಸ್ ಬ್ರ್ಯಾಕೆಟ್ ಓಪನ್ -1 ಬ್ರ್ಯಾಕೆಟ್ ಕ್ಲೋಸ್ into 5 ಬ್ರ್ಯಾಕೆಟ್ ಕ್ಲೋಸ್. ಅದೇ ಥರ ಫುಲ್ ಹೊಡೆದ್ಬಿಟ್ಟು ಈಕ್ವಲ್ಸ್ ಅಂತ ಹೊಡೆದ್ರೆ ಒಂದು ಆನ್ಸರ್ ಬರುತ್ತೆ. ಆನ್ಸರ್ ಬರೆದ್ಬಿಟ್ರೆ ಸಾಕು. ನೀವೆಲ್ಲ ಇದನ್ನ ಸ್ಪ್ಲಿಟ್ ಮಾಡಿ ಏನು ಮಾಡಬೇಕಾಗಿಲ್ಲ. ಈಗ ನಾನು ನಿಮಗೆ ಇದರಲ್ಲಿ ಮಾಡಿ ತೋರಿಸ್ತೀನಿ, ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಮಾಡ್ಕೊಂಡ್ರೆ ಸಾಕು. ಏನು ಬರುತ್ತೆ? 2 into 2 + 5 -3 into 2 - 5 ಅದು 0 ಆಗುತ್ತೆ. 2 into 7 14 +9 ಬರುತ್ತೆ. 23 ಬರುತ್ತೆ. ನೀವು ಕ್ಯಾಲ್ಕುಲೇಟರ್ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಷ್ಟು ಟೈಪ್ ಮಾಡ್ಬಿಟ್ಟು ಈಕ್ವಲ್ಸ್ ಹೊಡಿರಿ 23 ಬರುತ್ತೆ, ಸರಿನಾ? ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೋಡಿ, ಫಸ್ಟ್ ಕೆಲಸ ನೋಡಿ ಕಂಡುಹಿಡಿದಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು? ಬೇಕಾದ್ರೆ ಇಲ್ಲಿ ಆನ್ಸರ್ ಬರೀತೀನಿ ನೋಡಿ. 23 ಅಲ್ವಾ? ಇಲ್ಲಿ ಏನು ಬರೀಬೇಕೀಗ ನಾವು? ಇಲ್ಲಿ ಅಡ್ಜಾಯಿಂಟ್ ಎ ಬರೀಬೇಕು. ಇಲ್ಲಿ ಎ ಇನ್ವರ್ಸ್ಗೆ 1 by ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ. ಅಡ್ಜಾಯಿಂಟ್ ಎನ ಇಲ್ಲಿ ಬರ್ದ್ವಿ. ಇದು ಯಾವುದು? ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಕಂಡುಹಿಡ್ಕೊಂಡು ಬರ್ದ್ವಿ. ಅಡ್ಜಾಯಿಂಟ್ ಎ ಕಂಡುಹಿಡ್ಬಿಟ್ಟು ಬರೀಬೇಕು. ನಿಮಗೆ ಅಡ್ಜಾಯಿಂಟ್ ಎ ಕಂಡುಹಿಡ್ಬೇಕಂದ್ರೆ ನಿನ್ನೆ ಹೇಳ್ಕೊಟ್ಟೆ
ಈ ಥರ 3x3 ಬಂದಾಗ ಯಾವ ಥರ ಕಂಡುಹಿಡಿಯಬೇಕು ಅಂತ ಅದು ಆ ಪ್ರೊಸೀಜರ್ ಯೂಸ್ ಮಾಡಬೇಕು. ಇಲ್ಲಿ ಮಾಡೋಣ. ಇಲ್ಲಿ ನೋಡಿ, ಫಸ್ಟ್ ಏನಪ್ಪ ಅಂದರೆ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಈ ಥರ ಬರ್ಕೋಬೇಕು. ನೋಡಿ, ಈ ಥರ ಬಂದಾಗ 3x3 ಫಸ್ಟ್ ಪ್ಲಸ್ ಬರ್ಬಿಡಿ, ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಆ ಥರ ಬರ್ಕೊಂಡು ಹೋಗ್ಬೇಕು. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಫಸ್ಟು ಮ್ಯಾಟ್ರಿಕ್ಸ್ ಫಾರ್ಮಡ್ ಬೈ ಕೋಫ್ಯಾಕ್ಟರ್ಸ್ ಅಂತ ಬರ್ಕೋಬೇಕಲ್ವಾ. ನೋಡಿ, 3x3 ಬಂದಾಗ ಈ ಥರ ಡೈರೆಕ್ಟಾಗಿ ಬರ್ಕೊಳ್ಳಿ. 2x2 ಬಂದರೆ ಕೋಫ್ಯಾಕ್ಟರ್ ಆಫ್ ಎಲ್ಲ ಎಲಿಮೆಂಟ್ 4 ಎಲಿಮೆಂಟ್ ಇರ್ತವೆ, 4 ಕಂಡುಹಿಡಿಬೇಕು. ಇದು 9 ಇರೋದ್ರಿಂದ ಈ ಥರ ಒಂದು ಮ್ಯಾಟ್ರಿಕ್ಸ್ ಬರ್ಕೊಂಡು ಮಾಡ್ಕೊಳ್ಳಿ. ಈಗ ಫಸ್ಟ್ ಏನು ಮಾಡಬೇಕು, ಪ್ಲಸ್ ಬಂದ್ಬಿಟ್ಟು 2 ರೋ ಮತ್ತು 2 ಕಾಲಮ್. ನೋಡಿ, ಒಬ್ಬೊಬ್ರು ಏನು ತಪ್ಪು ಮಾಡ್ತೀರಾ ಅಂದರೆ ಈ 2ನ ಇಲ್ಲಿ ಬರ್ಕತ್ತೀರ, ಆಚೆ ಬರೆಯಂಗಿಲ್ಲ. ಕೋಫ್ಯಾಕ್ಟರ್ ಆಫ್ 2 ಕಂಡುಹಿಡಿಯುವಾಗ ಅದು ವ್ಯಾಲ್ಯೂ ಕಂಡುಹಿಡಿಯುವಾಗ ಮಾತ್ರ 2 ಆಚೆ ಬರ್ಕೋಬೇಕು. ವ್ಯಾಲ್ಯೂ ಕಂಡುಹಿಡಿಯುವಾಗ ಈ ಥರ ಕಂಡುಹಿಡಿತೀರಲ್ಲ, ಅವಾಗ ಮಾತ್ರ 2 ಆಚೆ ಕಡೆ ಬರ್ಕೊಂಡು ರೋ ಕಾಲಮ್ ಬಿಟ್ಬಿಟ್ಟು ಇದನ್ನು ಬರೀಬೇಕು. -3 ಹಾಕ್ಬಿಟ್ಟು ರೋ ಕಾಲಮ್ ಬಿಟ್ಬಿಟ್ಟು ಆ ಥರ ಬರೀಬೇಕು. ಯಾವಾಗ ವ್ಯಾಲ್ಯೂ ಕಂಡುಹಿಡಿಯುವಾಗ. ಕೋಫ್ಯಾಕ್ಟರ್ಸ್ ಕಂಡುಹಿಡಿಯುವಾಗ ಈಗ 2 ಕಂಡುಹಿಡಿಬೇಕಂದ್ರೆ 2 ರೋ ಬಿಟ್ಬಿಡಿ, 2 ಕಾಲಮ್ ಬಿಟ್ಬಿಡಿ. ಏನು ಉಳಿತು? 1 5 -1 2. ಸರಿನಾ? ನೆಕ್ಸ್ಟ್ 3 ಬನ್ನಿ. 3 ಜಾಗದಲ್ಲಿ ಏನು ಸೈನ್ ಐತೆ? ಮೈನಸ್ 3 ರೋ ಮತ್ತೆ 3 ಕಾಲಮ್ ಬಿಟ್ರೆ 1 5 1 2. ನೆಕ್ಸ್ಟ್ 0 ಜಾಗದಲ್ಲಿ ಏನಿದೆ? ಪ್ಲಸ್ 0 ರೋ 0 ಕಾಲಮ್ ಬಿಟ್ರೆ ಏನು ಬರುತ್ತೆ? 1 1 1 -1. ನೆಕ್ಸ್ಟ್ ಇಲ್ಲಿಗೆ ಬನ್ನಿ. 1 ಜಾಗದಲ್ಲಿ ಏನಿದೆ? ಮೈನಸ್ 1 ರೋ 1 ಕಾಲಮ್ ಬಿಟ್ರೆ 3 0 -1 2. ನೆಕ್ಸ್ಟ್ ಪ್ಲಸ್ ಈ 1 ರೋ ಮತ್ತೆ ಕಾಲಮ್ ಬಿಟ್ರೆ 2 0 1 2 2 0 1 2. ನೆಕ್ಸ್ಟ್ -5 ಈ ಮತ್ತೆ ರೋ ಕಾಲಮ್ ಬಿಟ್ರೆ 2 3 1 -1 2 3. ನೆನ್ನೆ ಹೇಳ್ಕೊಟ್ಟಿದ್ದೀನಿ ಅಂತ ಅದೇ ಥರನೇ 9ಕ್ಕೂ ಬರೀಬೇಕು. ಈ 1ಕ್ಕೆ ಬಂದರೆ ಪ್ಲಸ್ ಇದ್ರದ್ದು ರೋ ಮತ್ತೆ ಕಾಲಮ್ ಬಿಟ್ರೆ 3 0 1 5 ಮೈನಸ್ ಈ ರೋ ಮತ್ತೆ ಈ ಕಾಲಮ್ ಬಿಡಿ 2 0 1 5 2 0 1 5 ಪ್ಲಸ್ 2 3 1 1. ನೋಡಿ, ಈ ಥರ ಬರ್ಕೋಬೇಕು. ಈ ಥರ ಬರ್ಕೊಂಡ್ಮೇಲೆ ನೆಕ್ಸ್ಟ್ ಏನು? ಎಕ್ಸ್ಪ್ಯಾಂಡ್ ಮಾಡ್ಬೇಕು. ಇದನ್ನ ಹೇಳ್ಕೊಟ್ಟೆ ನೆನ್ನೆ. ಇದನ್ನ ಪ್ಲಸ್ 1 × 2 ಮೈನಸ್ 1 × 5 ಮುಗೀತದು. ನೆಕ್ಸ್ಟ್ ಮೈನಸ್ ಸ್ವಲ್ಪ ಜಾಗ ಬಿಡ್ಬೇಕಿಲ್ಲಿ. -1 × 2 -1 × 5 ಪ್ಲಸ್ 1 × -1 -1 × 1. ನೆಕ್ಸ್ಟ್ ಇಲ್ಲಿ ಮೈನಸ್ ಬ್ರಾಕೆಟ್ ಓಪನ್ 3 × 2 -1 × 0 ಪ್ಲಸ್ 2 × 2 -1 × 0 -2 × -1 -1 × 3 ಪ್ಲಸ್ 3 × 5 -1 × 0 -2 × 5 -1 × 0 ಪ್ಲಸ್ 2 × 1 -1 × 3. ನೋಡಿ, 1 ಸ್ಟೆಪ್ 2 ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆನ್ಸರ್ ಬಂದ್ಬಿಡ್ಬೇಕು. ಮ್ಯಾಟ್ರಿಕ್ಸ್ ಫಾರ್ಮ್ ಬೈ ಕೋಫ್ಯಾಕ್ಟರ್ಸ್. ನೋಡಿ, 1 × 2 ಅಂದರೆ ನಿಮಗೆ ಏನಿಲ್ಲ, ಇಷ್ಟನ್ನು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಇಲ್ಲಿ ಹೆಂಗೈತೆ ಹಂಗೆ ಟೈಪ್ ಮಾಡಿಬಿಟ್ಟು ಇಂಪಲ್ಸ್ ಹೊಡಿರಿ. ಅವಾಗ ನಿಮ್ಗೆ ಏನು ಬರ್ಬೇಕಂದ್ರೆ 7 ಅಂತ ಬರಬೇಕು. ನಾನು ನೋಡಿ ಡೈರೆಕ್ಟ್ ಆನ್ಸರೇ ನೀವು ಬರೀಬೇಕು. ಈಸಿ, ತುಂಬ ಈಸಿ. ನೋಡಿ, 3 ಸ್ಟೆಪ್. ಇಲ್ಲ ಅಂದರೆ 2 ಪೇಜ್ ಬೇಕಿತ್ತು. ಒಂದೊಂದಾಗ ಕಂಡಿಡ್ಕೊಂಡು ಮಾಡಬೇಕಂದ್ರೆ 3 ಸ್ಟೆಪ್ಪಲ್ಲಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬಂದರೆ 2 - 5 -3 ಬರುತ್ತೆ. -1 -2 ಬರುತ್ತೆ. 6 -6 4 5 15 -10 -1. ನೋಡಿ, ಈಗ ನನಗೆ ಬಂದಿರೋದು ಏನಪ್ಪ ಅಂದರೆ ಮ್ಯಾಟ್ರಿಕ್ಸ್ ಫಾರ್ಮ್ ಬೈ ಕೋಫ್ಯಾಕ್ಟರ್. ಇದನ್ನು ಕಂಡುಹಿಡಿಯುವಾಗ 3 ಸ್ಟೆಪ್ ಮಾಡಿ 3 ಸ್ಟೆಪ್ಪಲ್ಲಿ ಮುಗಿಸ್ಕೋಬೇಕು. ನೆಕ್ಸ್ಟ್ ಅಡ್ಜಾಯಿಂಟ್ 1 ಸ್ಟೆಪ್ಪು. ಅಡ್ಜಾಯಿಂಟ್ A = ಅಡ್ಜಾಯಿಂಟ್ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು?
ಇದನ್ನು ಟ್ರಾನ್ಸ್ಪೋಸ್ ಮಾಡಬೇಕಲ್ವಾ. 7 3 -2 -6 4 5 -15 -10 -1 ನೋಡಿ. ಇದು ಅಡ್ಜಾಯಿಂಟ್ ಸಿಕ್ತು ನೋಡಿ. ಎ ಇನ್ವರ್ಸ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ 1/ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ. 1/ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಎ ಮಾಡಿದೆ, ಅಡ್ಜಾಯಿಂಟ್ ಎ ಬರೆಯೋಣ. 7 -6 15 3 4 -10 -2 5 -1 ನೋಡಿ. ಇಷ್ಟೇ ಇನ್ವರ್ಸ್ ಕಂಡುಹಿಡಿಯಬೇಕು ಅಂದರೆ ನಿಮಗೆ ಬರೀ ಅಡ್ಜಾಯಿಂಟ್ ಕೇಳ್ಬೋದು ಅಥವಾ ಇನ್ವರ್ಸ್ ಕೇಳ್ಬೋದು. ಆಮೇಲೆ ಇನ್ನೊಂದು ಪ್ರಶ್ನೆ ನಿನ್ನೆ ಹೇಳ್ಕೊಟ್ಟೆ, ವೆರಿಫೈ ಕೇಲೆ ಹೆಮಿಲ್ಟನ್ ಥಿಯರಮ್ ನೋಡಿ. ಆ ಥರ ಎಲ್ಲ ಬಂದಾಗ ಆನ್ಸರ್ ಮಾಡ್ಬೋದು, ಸರಿನಾ. ಈಗ ನೆಕ್ಸ್ಟು ಮುಂದಕ್ಕೆ ಹೋಗೋಣ, ಕಂಟಿನ್ಯೂ ಮಾಡೋಣ. solve ನೋಡಿ. ನೆಕ್ಸ್ಟ್ ಪ್ರಶ್ನೆ ಈ ತರ ಕೇಳ್ತಾರೆ. ಸಾಲ್ವ್ ಬಂದ್ಬಿಟ್ಟು 2 ಈಕ್ವೇಶನ್ ಕೊಡ್ತಾರೆ ಅಥವಾ 3 ಈಕ್ವೇಶನ್ ಇದೆ, ಸರಿನಾ. ಯೂಸಿಂಗ್ ಕ್ರೇಮರ್ಸ್ ರೂಲ್. ಇದಕ್ಕೆ ಕ್ರೇಮರ್ಸ್ ರೂಲ್ಗೆ ಇನ್ನೊಂದು ಹೆಸರು ಡಿಟರ್ಮಿನೆಂಟ್ ಮೆಥಡ್ ಅಂತ, ಸರಿನಾ. ನೋಡಿ, ಈ ತರ ಬಂದಾಗ ನೀವು ಫಸ್ಟ್ ಏನಪ್ಪ ಮಾಡ್ಬೇಕಂದ್ರೆ 2 ಈಕ್ವೇಶನ್ ಅಲ್ಲಿ ಆ 2 ಈಕ್ವೇಶನ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಬೇಕು. ಕರೆಕ್ಟ್ ಅಂದ್ರೆ ಫಸ್ಟ್ ಎಕ್ಸ್ ಇರಬೇಕು, ಆಮೇಲೆ ವೈ ಟರ್ಮ್ ಇರಬೇಕು, ಆಮೇಲೆ ಈಕ್ವಲ್ಸ್ ಇರಬೇಕು, ಆಮೇಲೆ ನಂಬರ್ ಇರಬೇಕು. ನೋಡಿ ಸರಿಗಿದೆ. ಇದು ಅಷ್ಟೇ ನೋಡಿ, ಫಸ್ಟ್ ಎಕ್ಸ್ ಇದೆ, ಆಮೇಲೆ ವೈ ಇದೆ, ಆಮೇಲೆ ಈಕ್ವಲ್ಸ್ ಇದೆ, ನಂಬರ್ ಇದೆ. ಒಂದೊಂದ್ಸರಿ ನಿಮ್ಗೆ ಏನ್ ಮಾಡ್ತಾರೆ, ಈಕ್ವೇಶನ್ ಈ ತರ ಕೊಟ್ಬಿಡ್ತಾರೆ ನೋಡಿ. ಫಸ್ಟ್ ವೈ ಕೊಟ್ಬಿಡ್ತಾರೆ, ಪ್ಲಸ್ 2x ಕೊಟ್ಬಿಟ್ಟು -5 ನೋಡಿ. ಈ ತರ ಏನಾದ್ರು ನಿಮ್ಗೆ ಬಂದ್ಬಿಟ್ರೆ ಇದನ್ನ ನೀವೇನ್ ಮಾಡ್ಬೇಕು, ರೀಅರೇಂಜ್ ಮಾಡ್ಕೋಬೇಕು. ಹೆಂಗೆ ರೀಅರೇಂಜ್ ಮಾಡೋದಂದ್ರೆ ಫಸ್ಟ್ ಎಕ್ಸ್ ಬರ್ಕೊಳ್ಳಿ, ಆಮೇಲೆ ವೈ ಬರ್ಕೊಳ್ಳಿ, ಈಕ್ವಲ್ಸ್ ಬರ್ಕೊಳ್ಳಿ, ಆಮೇಲೆ ನಂಬರ್ ಮೈನಸ್ ಇದೆ, -5ನ ಈ ಕಡೆ ಕಳಿಸಿದ್ರೆ +5 ಬರುತ್ತೆ. ಏನಾದರೂ ನಿಮಗೆ ಈ ಫಾರ್ಮಲ್ಲಿ ಇಲ್ಲ ಅಂದರೆ ಈ ಫಾರ್ಮ್ಗೆ ಬರ್ಸ್ಕೋಬೇಕು, ಗೊತ್ತಾಯ್ತಲ್ವ. ಹಿಂಗೇನಾದ್ರು ಕೊಟ್ಬಿಟ್ರೆ ಹಿಂಗೆ ಬರ್ಕೋಬೇಕು. ಈಗ ನಮಗೆ ಕೊಟ್ಟಿರೋ ಪ್ರಾಬ್ಲಮ್ ಏನಪ್ಪ ಅಂದರೆ ಎರಡು ಈಕ್ವೇಶನ್ ಸರಿ ಇದೆ ನೋಡಿ. ಸರಿಗಿದ್ದಾಗ ನೀವೇನು ಮಾಡಬೇಕು, 3 ವ್ಯಾಲ್ಯೂಸ್ ಕಂಡುಹಿಡ್ಕೋಬೇಕು. ಒಂದು ಏನಪ್ಪ ಅಂದರೆ ಡೆಲ್ಟಾ ಕಂಡುಹಿಡ್ಕೋಬೇಕು ಅಂತಂದರೆ ಫಸ್ಟ್ ಈಕ್ವೇಶನ್ ಬನ್ನಿ. ಫಸ್ಟ್ ಈಕ್ವೇಶನಲ್ಲಿ ಎಕ್ಸ್ ಹಿಂದೆ ಇರೋದು, ವೈ ಹಿಂದೆ ಇರೋದು, ಅದಕ್ಕೆ ಎಕ್ಸ್ ಕೋಎಫಿಷಿಯಂಟ್, ವೈ ಕೋಎಫಿಷಿಯಂಟ್ ಅಂತ ಕರೀತಾರೆ. ಏನಿದೆ, ಎಕ್ಸ್ ಇಂದ 2 ಇದೆ, ವೈ ಇಂದ ಏನಿದೆ 3. ಅದನ್ನ ಫಸ್ಟ್ ರೋನಲ್ಲಿ ಬರೀಬೇಕು, ಡಿಟರ್ಮಿನೆಂಟ್ ಆಗ್ತದೆ. ನೆಕ್ಸ್ಟ್ ಸೆಕೆಂಡ್ ಈಕ್ವೇಶನ್ ಬನ್ನಿ. ಏನಿದೆ, ಎಕ್ಸ್ ಇಂದ, ವೈ ಇಂದ 3 ಇದೆ, 4 ಇದೆ. ಈಗ ಇದ್ರ ವ್ಯಾಲ್ಯೂ ಕಂಡುಹಿಡಿಯಿರಿ. ಹೆಂಗೆ ಇದ್ರ ವ್ಯಾಲ್ಯೂ ಕಂಡುಹಿಡಿಯೋದು? ಫಸ್ಟ್ ಇದು ಮಲ್ಟಿಪ್ಲೈ ಮಾಡಬೇಕು. 2 × 4 -3 × 3 8 - 9. ಅಥವಾ ನೀವು ಕ್ಯಾಲ್ಕುಲೇಟರ್ನಲ್ಲಿ ಇದನ್ನ ಟೈಪ್ ಮಾಡಿ ಈಕ್ವಲ್ಸ್ ಹೊರಟು ಬರುತ್ತೆ, ಆನ್ಸರ್ -1. ನೆಕ್ಸ್ಟ್ ಡೆಲ್ಟಾ ಎಕ್ಸ್ ನೋಡಿ. ಡೆಲ್ಟಾ ಎಕ್ಸ್ ಅಂತಂದ್ರೆ ಡೆಲ್ಟಾನಲ್ಲಿ ಈ ವ್ಯಾಲ್ಯೂ ಐತಲ್ಲ, ಇವೆರಡು ತೆಗೆದುಬಿಡ್ಬೇಕು. ಈ ಜಾಗದಲ್ಲಿ ಈಕ್ವಲ್ಸ್ ಇಂದ ಆಚೆ ಐತಲ್ಲ, ಏನಿದೆ, ಇದರಲ್ಲಿ 5 ಇದೆ, ಅದರಲ್ಲಿ ಏನಿದೆ 7. ಇಲ್ಲಿ 5 ಬರ್ಕೋಬೇಕು, 7 ಬರ್ಕೋಬೇಕು. ಇದನ್ನ ಹಂಗೆ ಬರೀಬೇಕು. ಡೆಲ್ಟಾ ಎಕ್ಸ್ ಕಂಡುಹಿಡಿಯುವಾಗ ಡೆಲ್ಟಾ ಬರ್ಕೊಂಡಿರ್ತೀರಲ್ಲ, ಅದರಲ್ಲಿ ಫಸ್ಟ್ ಕಾಲಮ್ ತೆಗೆದುಬಿಡ್ಬೇಕು. ಯಾಕಂದ್ರೆ ಫಸ್ಟ್ ಕಾಲಮ್ ಎಕ್ಸ್ ಕೋಎಫಿಷಿಯಂಟ್ಗಳು. ಆ ಜಾಗದಲ್ಲಿ ಈಕ್ವಲ್ಸ್ ಇಂದ ಆಚೆ ಐತಲ್ಲ, ಫಸ್ಟ್ ಇದನ್ನ ಹಾಕ್ಬೇಕು, ಆಮೇಲೆ ಅದನ್ನ ಹಾಕ್ಬೇಕು. 5 7 ಇದನ್ನ ಹಂಗೆ ಬರೀಬೇಕು. ಈಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಣ. ಹೆಂಗೆ ಎಕ್ಸ್ಪ್ಯಾಂಡ್ ಮಾಡಿದ್ರೆ 5 × 4 -7 × 3 20 - 21 ನೋಡಿ, -1 ಬರುತ್ತೆ. ಡೆಲ್ಟಾ ಎಕ್ಸ್ ಆಯಿತು. ನೆಕ್ಸ್ಟ್ ಏನು, ಡೆಲ್ಟಾ ವೈ ಕಂಡುಹಿಡಿಯುವುದು ನೋಡಿ. ಡೆಲ್ಟಾ ವೈ ಕಂಡುಹಿಡಿಯುವಾಗ
ಇದನ್ನ ಹಂಗೆ ಬರೀಬೇಕು 2 3 ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಬರೆಯುವಾಗ ನೆನ್ಪಿಟ್ಕೊಳ್ಳಿ, ನೀವು ಇದನ್ನ ನೋಡ್ಬೇಕು ಸರಿನಾ. ಇದನ್ನ ನೋಡ್ಬಿಟ್ಟು ಈ ಜಾಗದಲ್ಲಿ ಈಕ್ವಲ್ಸ್ ಇಂದ ಆಚೆ ಇರೋದು ಹಾಕಿದ್ರೆ ಡೆಲ್ಟಾ ಎಕ್ಸ್ ಬರುತ್ತೆ, ಈ ಜಾಗದಲ್ಲಿ ಈಕ್ವಲ್ಸ್ ಇಂದ ಆಚೆ ಇರೋದು ಹಾಕಿದ್ರೆ ಡೆಲ್ಟಾ ವೈ ಬರುತ್ತೆ. 2 3 ಹಂಗೆ ಬರ್ಕೋಬೇಕು, ಈ ಜಾಗದಲ್ಲಿ 5 7 ಬರೀಬೇಕು. ದಿಸ್ ಇಸ್ ಈಕ್ವಲ್ ಟು ಮಾಮೂಲಿ ಹೆಂಗೆ 2 into 7 minus 3 into 5 14 minus 15 minus 1. ನೋಡಿ ಯಾವಾಗಲೂ ಒಂದೇ ಬರ್ಬೇಕಂತ ಏನಿಲ್ಲ, ಬೇರೆ ಬೇರೆ ವ್ಯಾಲ್ಯೂಸ್ ಬರ್ತದೆ. ಈಗ ನಾನು ಯಾವುದೋ ಒಂದು ಲೆಕ್ಕ ಹಾಕೊಂಡಿದ್ದೀನಿ, ಅದಕ್ಕೆ ಎಲ್ಲ ಸೇಮ್ ಬರ್ತಾರೆ. ಯಾವಾಗಲೂ ಸೇಮ್ ಬರಲ್ಲ, ಬೇರೆ ಬೇರೆನೂ ಬರ್ಬೋದು. ನೋಡಿ ಈ 3 ಕಂಡುಹಿಡಿದಾದ್ಮೇಲೆ ಏನಿಲ್ಲ ಎಕ್ಸ್ ವೈ ಕಂಡುಹಿಡಿಯೋದು. ಹೆಂಗೆ ಕಂಡುಹಿಡಿಯೋದು ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ, ಇದು ಫಾರ್ಮುಲಾ. ಡೆಲ್ಟಾ ಎಕ್ಸ್ ಬಂದು -1, ಡೆಲ್ಟಾ -1 ಕ್ಯಾನ್ಸಲ್, ಆನ್ಸರ್ 1. ಅದೇ ಥರ ವೈ ಕಂಡುಹಿಡಿಬೇಕಂದ್ರೆ ಡೆಲ್ಟಾ ವೈ ಬೈ ಡೆಲ್ಟಾ -1 -1 ಕ್ಯಾನ್ಸಲ್. ನೋಡಿ ಈ ಥರ ಬರುತ್ತೆ. ಸಾಲ್ವ್ ಅಂತ ಕೊಟ್ಬಿಟ್ಟು ಯೂಸಿಂಗ್ ಕ್ರೇಮರ್ಸ್ ರೂಲ್ ಆರ್ ಡಿಟರ್ಮಿನೆಂಟ್ ಮೆಥಡ್ ಅಂದರೆ ಈ ಥರ ಮಾಡಬೇಕು. ನೋಡಿ ಇದರಲ್ಲಿ ನಾನು ಎಲ್ಲ ಪ್ಲಸ್ಸೇ ತಗೊಂಡಿದ್ದೀನಿ, ಮೈನಸ್ಗಳು ಬರ್ತವೆ. ನೋಡಿ ಮೈನಸ್ ಒಂದು ಲೆಕ್ಕ ಮಾಡ್ತೀನಿ. ಸಪೋಸ್ ಈಗ ನಿಮಗೆ ಸಾಲ್ವ್ x minus y is equal to -1, 2x minus 3y is equal to -6 ಅಂತ ಇತ್ತು ಅಂತ. x minus y is equal to -1, 2x minus 3y is equal to -6. ನೋಡಿ ಎಲ್ಲ ಮೈನಸ್ಗಳು ತಗೊಂಡಿದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತ. ಸೇಮ್ ಇದೇ ಪ್ರೊಸೀಜರ್. ಫಸ್ಟ್ ಏನು ಮಾಡಬೇಕು, ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಮಾಡಿಬಿಟ್ರೆ ಬಂದ್ಬಿಡ್ತದೆ. ಈಗ ಡೆಲ್ಟಾಗೆ ಏನಪ್ಪಾ, ಎಕ್ಸ್ ಮತ್ತೆ ವೈ ಕೋಎಫಿಷಿಯಂಟ್ 1 -1. ಎಕ್ಸ್ ಇಂದ 1 ಇದೆ, ಏನಿಲ್ಲ ಅಂದ್ರೆ 1. ವೈ ಇಂದ ಮೈನಸ್ ಇದೆ, ಮೈನಸ್ ಇರೋದ್ರಿಂದ -1. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ 2 -3. ಎಕ್ಸ್ ಇಂದ 2 ಇದೆ, ವೈ ಇಂದ -3. ಇದನ್ನ 1 into -3 minus 2 into -1. ದಿಸ್ ಇಸ್ ಈಕ್ವಲ್ ಟು, ನೋಡಿ ಕ್ಯಾಲ್ಕುಲೇಟರ್ ಇದನ್ನ ಹಿಂಗೆ ಟೈಪ್ ಮಾಡ್ಬಿಟ್ಟು ಈಕ್ವಲ್ಸ್ ಹೊಡೆದು ಬರುತ್ತೆ. ಸೇಮ್ ಇಲ್ಲ ಹಿಂಗೆ ಬರ್ಕೊಂಡಿರ್ತೀರಾ, ಬರ್ಕೊಳ್ಳೋದು ಇಂಪಾರ್ಟೆಂಟ್. ಬರ್ಕೊಬಿಟ್ಟು ಈ ಕ್ಯಾಲ್ಕುಲೇಟರ್ ಇದನ್ನ ಟೈಪ್ ಮಾಡಿ ಬರ್ಬಿಟ್ರೆ, ಟೈಪ್ ಮಾಡ್ಬಿಟ್ಟು ಈಕ್ವಲ್ಸ್ ಅಂತ ಹೊಡೆದ್ರೆ ಹಿಂಗೆ ಆನ್ಸರ್ ಬರುತ್ತೆ. -3 ನಾನು ಹಂಗೆ ಮಾಡ್ತೀನಿ, -3 + 2 -1 ಬರಬೇಕು. ಆಯ್ತಾ ಸರ್, ಇಲ್ಲೂ -1 ಬರ್ತಾ ಇದೆ ಅಂದರೆ ಬರಲಿ ಬಿಡಿ, ಏನಿಲ್ಲ, ಎಷ್ಟಾದ್ರೂ ಬರಲಿ. ನೆಕ್ಸ್ಟ್ ಈಗ ಡೆಲ್ಟಾ ಎಕ್ಸ್ ಕಂಡುಹಿಡಿಯೋಣ. ಡೆಲ್ಟಾ ಎಕ್ಸ್ ಕಂಡುಹಿಡಿಬೇಕಂದ್ರೆ ಈ ಜಾಗದಲ್ಲಿ ಅಲ್ವಾ, ಈ ಜಾಗದಲ್ಲಿ ಈಕ್ವಲ್ಸ್ ಇಂದ ಆಚೆ ಇರೋದು ಹಾಕಬೇಕು. ಈಕ್ವಲ್ಸ್ ಇಂದ ಆಚೆ -1 -6 ಇದೆ, ಇದನ್ನ ಹಂಗೆ ಬರ್ಕೊಳ್ಳಿ. 1 -3 -1 -3. ಒನ್ಸ್ ಅಗೇನ್ ಇದನ್ನ -1 into -3 -6 into -1. ದಿಸ್ ಇಸ್ ಈಕ್ವಲ್ ಟು 3 -6 ನೋಡಿ -3 ಬರುತ್ತೆ. ಕ್ಯಾಲ್ಕುಲೇಟರ್ ಏನಿಲ್ಲ ಟೈಪ್ ಮಾಡಿ ಈಕ್ವಲ್ಸ್ ಹೊಡೆಯೋದು ಬರುತ್ತೆ. ನೆಕ್ಸ್ಟ್ ಡೆಲ್ಟಾ ವೈ ಬನ್ನಿ. ಡೆಲ್ಟಾ ವೈ ನಲ್ಲಿ ಇದನ್ನ ಹಂಗೆ ಬರ್ಕೋಬೇಕು, ಇದನ್ನ ಚೇಂಜ್ ಮಾಡಬೇಕು. ಏನು -1 -6. 1 into -6 -2 into -1. ದಿಸ್ ಇಸ್ ಈಕ್ವಲ್ ಟು -6 + 2 ಅಂದರೆ -4 ಬರುತ್ತೆ. ಕ್ಯಾಲ್ಕುಲೇಟರ್ ನಲ್ಲಿ ಹಂಗೆ ಟೈಪ್ ಮಾಡಿದ್ರೆ -4 ಅಂತ ಬರುತ್ತೆ. ಈಗ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಎಕ್ಸ್ ಬಂದು ಏನಪ್ಪ, -3 by -1, ಮೈನಸ್ ಕ್ಯಾನ್ಸಲ್ 3. ಅದೇ ಥರ -4 by -1, ಮೈನಸ್ ಕ್ಯಾನ್ಸಲ್ 4. x is equal to 3 and y is equal to 4. ಇದಕ್ಕೆ ಈ ಥರ ಪ್ರಾಬ್ಲಮ್ ಬಂದಾಗ ಮೈನಸ್ ತೋರಿಸ್ತೀನಿ, ಪ್ಲಸ್ ಬಂದರೆ ಪ್ಲಸ್ ಆ ಥರ. ಪ್ಲಸ್ ಬಂದರೆ ಏನು ತೊಂದರೆ ಇಲ್ಲ, ಮೈನಸ್ ಬಂದರೆ ಏನೂ ಇಲ್ಲ. ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಳ್ಳಿ, ಸರಿಯಾಗಿ ಬರ್ಕೊಳ್ಳೋದು ತರ್ಕೊಳ್ಳಿ. ಬ್ರ್ಯಾಕೆಟ್ ಯಾವಾಗ ಹಾಕ್ಬೇಕು, ಮೈನಸ್ ಬಂದಾಗೆಲ್ಲ ಬ್ರ್ಯಾಕೆಟ್ ಹಾಕ್ಬೇಕು. ನೋಡಿ ಇದು 2 × 2 ಕ್ರೇಮರ್ಸ್ ರೂಲ್. ಆಯ್ತಾ, ನೋಡಿ ಇದೇ ಥರ 3 × 3 ಕೊಟ್ಬಿಡ್ತಾರೆ. ಸಾಲ್ವ್ ಅಂದ್ಬಿಟ್ಟು x + y + z is equal to 6,
2x plus y plus z is equal to ನೋಡಿ ಈ ತರ ಕೊಟ್ಬಿಡ್ತಾರೆ ಯೂಸಿಂಗ್ ಕ್ರೇಮರ್ಸ್ ರೂಲ್. ಈಗ ಹಿಂದೆ ಪ್ರಾಬ್ಲಮ್ ಇದಕ್ಕೂ ಏನಪ್ಪ ಡಿಫರೆನ್ಸ್ ಅಂದ್ರೆ ಅಲ್ಲಿ ಬರೀ 2 ಈಕ್ವೇಶನ್ ಇತ್ತು, ಬರೀ ಎಕ್ಸ್ ವೈ ಇತ್ತು. ಇಲ್ಲಿ 3 ಈಕ್ವೇಶನ್ ಇದೆ, ಎಕ್ಸ್ ವೈ ಝೆಡ್ ಇದೆ. ಮೂರನ್ನು ಕಂಡುಹಿಡಿಬೇಕು ಸಾಲ್ವ್ ಅಂದ್ರೆ ಎಕ್ಸ್ ಎಷ್ಟು ವೈ ಎಷ್ಟು ಝೆಡ್ ಎಷ್ಟು ಅಂತ. ನೋಡಿ 3 ಬಂದಾಗ ಏನಿಲ್ಲ, 3 ಬಂದ್ಬಿಡ್ತದೆ ಡಿಟರ್ಮಿನೆಂಟ್ 3 ಕ್ಲಾಸ್ 3 ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ ಬರುತ್ತೆ. ಈಗ ಇದಕ್ಕೆ ಫಸ್ಟ್ ಡೆಲ್ಟಾ ಕಂಡುಹಿಡ್ಕೊಳ್ಳೋಣ. ನೋಡಿ ಅದಕ್ಕೆ ಡೆಲ್ಟಾ ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಕಂಡುಹಿಡಿದ್ವಿ. ಇದಕ್ಕೆ ಡೆಲ್ಟಾ ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಡೆಲ್ಟಾ ಝೆಡ್ 4 ಕಂಡುಹಿಡಿಯಬೇಕು, ಸರಿನಾ? ಈಗ ಡೆಲ್ಟಾ ಕಂಡುಹಿಡ್ಕೋಬೇಕು ಅಂತಂದ್ರೆ ಈಕ್ವೇಶನ್ 1, ಆಮೇಲೆ ಇನ್ನೊಂದು ಈಕ್ವೇಶನ್ ಕರೆಕ್ಟ್ ಆಗಿದೆ ನೋಡ್ಬೇಕು. ಕರೆಕ್ಟ್ ಆಗಿದೆ ನೋಡಿ, ಎಕ್ಸ್ ವೈ ಝೆಡ್ ಕರೆಕ್ಟ್ ಆಗಿದೆಯಾ? ಎಕ್ಸ್ ವೈ ಝೆಡ್ ನೋಡಿ ಈಕ್ವಲ್ಸ್ ಕರೆಕ್ಟ್ ಇದೆ. ಸರಿ ಇಲ್ಲ ಅಂದ್ರೆ ಫಸ್ಟ್ ಎಕ್ಸ್ ಬರಂಗ್ ಬರ್ಕೋಬೇಕು, ಆಮೇಲೆ ವೈ ಬರಂಗ್ ಬರ್ಕೋಬೇಕು, ಆಮೇಲೆ ಝೆಡ್ ಬರಂಗ್ ಬರ್ಕೋಬೇಕು, ಆಮೇಲೆ ಈಕ್ವಲ್ಸ್ ಬರೀಬೇಕು, ಆಮೇಲೆ ನಂಬರ್ ಬರೀಬೇಕು, ಸರಿನಾ? ಈಗ ನೆಕ್ಸ್ಟ್ ಡಿಟರ್ಮಿನೆಂಟ್ ಬರ್ಕೊಳ್ಳೋಣ. ಎಕ್ಸ್ ವೈ ಝೆಡ್ 1 1 1 ತಾನೆ. ಎಕ್ಸ್ ಇಂದ 1 ಇದೆ, ವೈ ಇಂದ ಏನೂ ಇಲ್ಲ ಅಂದ್ರೆ 1, ಝೆಡ್ ಇಂದ ಏನೂ ಇಲ್ಲ ಅಂದ್ರೆ 1. ನೆಕ್ಸ್ಟ್ ಸೆಕೆಂಡ್ ಈಕ್ವೇಶನ್ ಬನ್ನಿ 2 1 1. ಮೂರನೇ ಈಕ್ವೇಶನ್ ಬನ್ನಿ 1 2 3, ಸರಿನಾ? ಈಗ ಇದ್ರದ್ದು ವ್ಯಾಲ್ಯೂ ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೀನಿ. ಇದ್ರದ್ದು ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಹೆಂಗೆ, ಪ್ಲಸ್ ಮೈನಸ್ ಪ್ಲಸ್ ಹಾಕಬೇಕು. ಪ್ಲಸ್ 1 ಇಂಟು 1 ರೋ ಮತ್ತೆ ಕಾಲಮ್ ಕೂಡ 1 1 2 3 ಮೈನಸ್ ಹಾಕ್ಬಿಟ್ಟು 1 ರೋ ಮತ್ತೆ ಕಾಲಮ್ ಕೂಡ 2 1 1 3 2 1 1 3 ಪ್ಲಸ್ 1 ರೋ ಮತ್ತೆ ಕಾಲಮ್ ಗಳನ್ನ 2 1 1 2. ನಿಮಗೆ ವ್ಯಾಲ್ಯೂ ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೀನಲ್ಲ, ಅದೇ ತರ ವ್ಯಾಲ್ಯೂ ಕಂಡುಹಿಡಿಯೋದು. ಫಸ್ಟ್ ಈ ನಂಬರ್ ಬರ್ಕೋಬೇಕು, ಪ್ಲಸ್ ಹಾಕ್ಬೇಕು, ಈ ನಂಬರ್ ಬರ್ಕೋಬೇಕು, ರೋ ಮತ್ತೆ ಕಾಲಮ್ ಕೂಡ 1 1 2 3 ಮೈನಸ್ ಹಾಕ್ಬಿಟ್ಟು 1 ರೋ ಮತ್ತೆ ಕಾಲಮ್ ಕೂಡ 2 1 1 3. ನೆಕ್ಸ್ಟ್ ಪ್ಲಸ್ ಹಾಕ್ಬಿಟ್ಟು 1 ರೋ ಮತ್ತೆ ಕಾಲಮ್ ಕೂಡ 2 1 1 2. ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ. ಪ್ಲಸ್ 1 1 ಇಂಟು 3 ಮೈನಸ್ 2 ಇಂಟು 1 ಮೈನಸ್ 1 ಇಂಟು 2 ಇಂಟು 3 ಮೈನಸ್ 1 ಇಂಟು 1 ಪ್ಲಸ್ 1 ಇಂಟು 2 ಇಂಟು 2 ಮೈನಸ್ 1 ಇಂಟು 1. ಫುಲ್ ಇದನ್ನ ಟೈಪ್ ಮಾಡ್ಬಿಟ್ಟು ಈಕ್ವಲ್ಸ್ ಹೊಡ್ಬಿಡೋದು. ಒಂದೇ ಸಲ ಆನ್ಸರ್ ಬಂದ್ಬಿಡ್ತದೆ. ನಾನು ಹಂಗೆ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ನೋಡ್ತೀನಿ ಎಷ್ಟು ಬರುತ್ತೆ ಅಂತ. 3 ಮೈನಸ್ 2 1, ಇದು 1 ಬರುತ್ತೆ, ಇಷ್ಟು 1 ಬರುತ್ತೆ, ಬರೀ ಇಷ್ಟು. ನೀವು ಒಂದೇ ಸಲ ಕ್ಯಾಲ್ಕುಲೇಟರ್ನಲ್ಲಿ ಮಾಡಿ, ನಾನು ಹಂಗೆ ತೋರಿಸ್ತೀನಿ. 6 ಮೈನಸ್ 1 5 ಮೈನಸ್ 5 ಪ್ಲಸ್ 1 ಇಂಟು 4 ಮೈನಸ್ 1 3 ಪ್ಲಸ್ 4 ನೋಡಿ ಮೈನಸ್ 1 ಬರುತ್ತೆ. ಏನು ಬರುತ್ತೆ? ಡೆಲ್ಟಾ ಇಸ್ ಈಕ್ವಲ್ ಟು ಮೈನಸ್ 1. ನೆಕ್ಸ್ಟ್ ಡೆಲ್ಟಾ ಎಕ್ಸ್. ಡೆಲ್ಟಾ ಎಕ್ಸ್ ಕಂಡುಹಿಡಿಬೇಕು ಅಂದ್ರೆ ನೀವು ಈ ತರ ಎಲ್ಲ ಮಾಡ್ಕೋಬೇಡಿ, ಒಂದೇ ಸಲ ಕ್ಯಾಲ್ಕುಲೇಟರ್ ಮಾಡಿ. ನಾನು ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಡೆಲ್ಟಾ ಎಕ್ಸ್ಗೆ ಇದನ್ನು ತೆಗೆದ್ಬಿಡ್ಬೇಕು. ಈ ಜಾಗದಲ್ಲಿ ಈಕ್ವಲ್ಸ್ ಇಂದ ಆಚೆ ಹಾಕಬೇಕು. 6 7 14 1 1 2 1 1 3 ಇಸ್ ಈಕ್ವಲ್ ಟು 6 ಇಂಟು ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. 6 ಇಂಟು ರೋ ಮತ್ತೆ ಕಾಲಮ್ ಪ್ಲಸ್ ಹಾಕೊಳ್ಳಿ. ರೋ ಮತ್ತೆ ಕಾಲಮ್ ಬಿಟ್ರೆ 1 1 2 3 ಮೈನಸ್ 1 ರೋ ಮತ್ತೆ ಕಾಲಮ್ ಬಿಟ್ರೆ 7 1 14 3 ಪ್ಲಸ್ 1 ರೋ ಮತ್ತೆ ಕಾಲಮ್ ಬಿಟ್ರೆ 7 1 14 2. ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. 6 ಇಂಟು ನೋಡಿ 1 ಇಂಟು 3 ಮೈನಸ್ 2 ಇಂಟು 1 ಮೈನಸ್ 1 ಇಂಟು 7 ಇಂಟು 3 ಮೈನಸ್ 14 ಇಂಟು 1 ಪ್ಲಸ್ 1 ಇಂಟು 7 ಇಂಟು 2 ಮೈನಸ್ 14 ಇಂಟು 1. ನೋಡಿ ಇದನ್ನ ಒಂದೇ ಸಲ ಕ್ಯಾಲ್ಕುಲೇಟರ್ನಲ್ಲಿ ಕಂಡುಹಿಡಿದ್ಬಿಡ್ಬೇಕು. ಕ್ಯಾಲ್ಕುಲೇಟರ್ನಲ್ಲಿ ಒಂದೇ ಸಲ ಟೈಪ್ ಮಾಡಿಬಿಟ್ಟು ಈಕ್ವಲ್ಸ್ ಹೊಡ್ಬಿಡಿ, ಬರುತ್ತೆ, ಸರಿನಾ? ಈಗ ನೋಡಿ ತೋರಿಸ್ತೀನಿ ಹೆಂಗೆ ಕ್ಯಾಲ್ಕುಲೇಟರ್ನಲ್ಲಿ ಟೈಪ್ ಮಾಡೋದಂತ. ಸೇಮ್ ಫುಲ್ ಇಲ್ಲಿ ಹೆಂಗೈತೆ ಹಂಗೆ ಪ್ಲಸ್ ಇಂದ ಸ್ಟಾರ್ಟ್ ಮಾಡಬೇಕು. ನೋಡಿ ಪ್ಲಸ್ 6 ಬ್ರಾಕೆಟ್ ಓಪನ್ 1 ಇಂಟು 3 ಮೈನಸ್ 2 ಇಂಟು 1. ನೋಡಿ ನಿಮಗೆ ಸುಲಭ ಆಗಲಿ ಅಂತ ಹಿಂಗೆ ಹೇಳ್ಕೊಡ್ತಾ ಇರೋದು. ಮೈನಸ್ 1 ಬ್ರಾಕೆಟ್ ಓಪನ್ 7 ಇಂಟು 3 ಮೈನಸ್ 14 ಇಂಟು 1
ಬ್ರಾಕೆಟ್ ಕ್ಲೋಸ್ ಪ್ಲಸ್ 1 ಇಂಟು 1 ಬ್ರಾಕೆಟ್ ಓಪನ್ ಮಾಡಿ 7 ಇಂಟು 2 ಮೈನಸ್ 14 ಇಂಟು 1. ನೋಡಿ ಇಲ್ಲಿ ಹೆಂಗೈತೆ ಹಂಗೆ ಟೈಪ್ ಮಾಡಿದ್ದೀನಿ. ಟೈಪ್ ಮಾಡ್ಬಿಟ್ಟು ಈಕ್ವಲ್ಸ್ ಹೊಡೆದ್ರೆ ಹೊಡೆದಿದ್ದೀನಿ -1 ಬಂದಿದೆ. ನೀವು ಡೈರೆಕ್ಟಾಗಿ -1 ಅಂತ ಬರೀಬೇಕು. ನೀವು ಝೂಮ್ ಮಾಡ್ಬಿಟ್ಟು ನೋಡ್ಕೊಳ್ಳಿ, ಗೊತ್ತಾಯ್ತದೆ. ನೋಡಿ ಆನ್ಸರ್ -1. ಸರ್ ಏನು ಬರೀ -1 ಗೊತ್ತಾಯ್ತು ಅಂದರೆ ಯಾವಾಗಲೂ -1 ಬರಲ್ಲ. ಈಗ ಏನಪ್ಪ ಎಲ್ಲ ಲೆಕ್ಕ ನಾನು ಹಾಕತ್ತಾ ಇರೋ ಲೆಕ್ಕ ಇಲ್ಲ, ಅದೇ ಬರ್ತಾ ಇದೆ ಅಷ್ಟೇ. ಬೇರೆ ಬರ್ತವೆ. ನೆಕ್ಸ್ಟ್ ಡೆಲ್ಟಾ ವೈ ಕಂಡುಹಿಡಿಬೇಕು. ನೋಡಿ ಡೆಲ್ಟಾ ವೈಗೆ ಈ ಸೆಕೆಂಡ್ ಕಾಲಮ್ ಅಲ್ಲಿ ಚೇಂಜ್ ಮಾಡಬೇಕು. 1 2 1 6 7 14 1 1 3. ಇದರ ಆನ್ಸರ್ ಇಲ್ಲೇ ಬರ್ಬಿಡ್ತೀನಿ -1 ಅಂತ. ನೋಡಿ ಡೆಲ್ಟಾ ವೈ ಕಂಡುಹಿಡಿಯುವಾಗ ಸೆಕೆಂಡ್ ಕಾಲಮ್ ಅಲ್ಲಿ 6 7 14 ಬರೀಬೇಕು. ಈಗ 1 ಇಂಟು +1 ರೋ ಮತ್ತೆ ಕಾಲಮ್ ಮುಟ್ಬಿಡಿ. 7 1 14 3 -6 ರೋ ಮತ್ತೆ ಕಾಲಮ್ ಬಿಡಿ. 2 1 1 3 +1 ಇಂಟು ರೋ ಮತ್ತೆ ಕಾಲಮ್ ಬಿಡಿ. 2 7 1 14. ಈಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು. 1 ಇಂಟು 7 ಇಂಟು 3 -14 ಇಂಟು 1 -6 ಇಂಟು 2 ಇಂಟು 3 -1 ಇಂಟು 1 +1 ಇಂಟು 2 ಇಂಟು 14 -1 ಇಂಟು 1. ಒನ್ಸ್ ಅಗೇನ್ ಇದನ್ನ ಫುಲ್ ಕ್ಯಾಲ್ಕುಲೇಟರ್ನಲ್ಲಿ ಹೆಂಗೆ ನೋಡಿ ಇನ್ನೊಂದ್ಸರಿ ನಾನು ಟೈಪ್ ಮಾಡ್ತೀನಿ. ಪ್ಲಸ್ ಇಂದ ಸ್ಟಾರ್ಟ್ ಮಾಡೋದು. +1 ಬ್ರಾಕೆಟ್ ಓಪನ್ 7 ಇಂಟು 3 -14 ಇಂಟು 1 ಬ್ರಾಕೆಟ್ ಕ್ಲೋಸ್ -6 ಬ್ರಾಕೆಟ್ ಓಪನ್ 2 ಇಂಟು 3 -1 ಇಂಟು 1 ಬ್ರಾಕೆಟ್ ಕ್ಲೋಸ್ +1 ಬ್ರಾಕೆಟ್ ಓಪನ್ 2 ಇಂಟು 14 -1 ಇಂಟು 1 ಬ್ರಾಕೆಟ್ ಕ್ಲೋಸ್ ಈಕ್ವಲ್ಸ್. ನೋಡಿ ಈಕ್ವಲ್ಸ್ ಅಂತ ಹೊಡೆದ್ರೆ ನಿಮಗೆ ಆನ್ಸರ್ ಬರುತ್ತೆ. ನೋಡಿ ಇದಕ್ಕೆ ಆನ್ಸರ್ ನಿಮ್ಗೆ ಏನಪ್ಪ ಅಂತಂದ್ರೆ 2 ಬರಬೇಕು, -2 ಬರಬೇಕು. ಆಯ್ತಾ, -2 ಬರಬೇಕು. ನೋಡೋಣ 1 ಇಂಟು ಪಾಸ್ ಮಾಡಿದ್ದೆ. ನೋಡಿ ಇದನ್ನ ಟೈಪ್ ಮಾಡಿ ಆನ್ಸರ್ ಮಾಡಿದ್ರೆ -2 ಬರುತ್ತೆ. ನೋಡಿ ಟೈಪ್ ಮಾಡಿದ್ದೀನಿ. ಫುಲ್ ಇಲ್ಲಿ ಹೆಂಗಿದೆ ಹಂಗೆ ಟೈಪ್ ಮಾಡಿಬಿಟ್ಟು ಈಕ್ವಲ್ಸ್ ಅಂತ ಹೊಡೆದ್ರೆ ಬರುತ್ತೆ. ನೋಡಿ ಈಗ ಡೆಲ್ಟಾ ವೈ ಆಯಿತು. ಡೆಲ್ಟಾ ಝೆಡ್ ಬರೋಣ. ಡೆಲ್ಟಾ ಝೆಡ್ ಅಂತ ಹಾಕ್ತೀನಿ. ಈಗ ನಮಗೆ ಡೆಲ್ಟಾ -1 ಬಂದಿದೆ, ಬರ್ದಿರ್ತೀನಿ ಸೈಡಲ್ಲಿ. ಡೆಲ್ಟಾ -1 ಡೆಲ್ಟಾ ಎಕ್ಸ್ -1 ಡೆಲ್ಟಾ ವೈ -2. ಈಗ ಡೆಲ್ಟಾ ಝೆಡ್ ಕಂಡುಹಿಡಿಬೇಕು. ನೋಡಿ ಡೆಲ್ಟಾ ಝೆಡ್ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? ಕಾಲಮ್ ನಂಬರ್ 3 ಥರ್ಡ್ ಕಾಲಮ್ ಅಲ್ಲಿ ಈಕ್ವಲ್ಸ್ ಇಂದ ಆಚೆ ಇರೋ ಹಾಕಬೇಕು. ನೋಡಿ ಈಕ್ವಲ್ಸ್ ಇಂದ ಆಚೆ ಏನಪ್ಪ ಇದೆ? 6 7 14. (1 2 1 1 1 2 6 7 14). ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. 1 ಇಂಟು ರೋ ಮತ್ತೆ ಕಾಲಮ್ ಬಿಟ್ರೆ 1 7 2 14 -1 ಇಂಟು ರೋ ಮತ್ತೆ ಕಾಲಮ್ ಬಿಟ್ರೆ 2 7 1 14 +6 ರೋ ಮತ್ತೆ ಕಾಲಮ್ ಬಿಟ್ರೆ 2 1 1 2. ನೋಡಿ 1 ಇಂಟು 14 -2 ಇಂಟು 7 -1 ಇಂಟು 2 ಇಂಟು 14 -1 ಇಂಟು 7 +6 ಇಂಟು 1 ಇಂಟು 2 -1 ಇಂಟು 1. ನೋಡಿ ಇದನ್ನ ಕ್ಯಾಲ್ಕುಲೇಟರ್ನಲ್ಲಿ
ಹಂಗೆ ಟೈಪ್ ಮಾಡಿ ಈಕ್ವಲ್ಸ್ ಅಂತ ಹೊಡಿರಿ, ನಿಮಗೆ -3 ಬರುತ್ತೆ ನೋಡಿ. ಈಗ ಡೆಲ್ಟಾ ಕಂಡಿದ್ವಿ, ಡೆಲ್ಟಾ ಎಕ್ಸ್ ಕಂಡಿದ್ವಿ, ಡೆಲ್ಟಾ ವೈ ಕಂಡಿದ್ವಿ, ಡೆಲ್ಟಾ ಝೆಡ್ ಕಂಡಿದ್ವಿ. ಇಲ್ಲಿ ಕಂಡಿಡ್ದಾದ್ಮೇಲೆ ನೋಡಿ ಎಕ್ಸ್ ಕಂಡಿಡಿಬೇಕು ಅಂತಂದ್ರೆ ಏನಿಲ್ಲ, 3 ಫಾರ್ಮುಲಾ ಇದೆ, ಹಾಕ್ಬಿಟ್ರೆ ಎಕ್ಸ್ ವೈ ಝೆಡ್ 3 ಬಂದ್ಬಿಡ್ತವೆ ನೋಡಿ. ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಡೆಲ್ಟಾ ಎಕ್ಸ್ ಎಷ್ಟಪ್ಪ -1, ಡೆಲ್ಟಾ ಎಷ್ಟು -1, ಕ್ಯಾನ್ಸಲ್ 1. ವೈ ಇಸ್ ಈಕ್ವಲ್ ಟು ಡೆಲ್ಟಾ ವೈ ಬೈ ಡೆಲ್ಟಾ. ಡೆಲ್ಟಾ ವೈ -2 ಬೈ -1 ಮೈನಸ್ ಕ್ಯಾನ್ಸಲ್ 2 ಬರುತ್ತೆ. ಝೆಡ್ ಇಸ್ ಈಕ್ವಲ್ ಟು ಡೆಲ್ಟಾ ಝೆಡ್ ಬೈ ಡೆಲ್ಟಾ. ಡೆಲ್ಟಾ ಝೆಡ್ -3 -1 ಮೈನಸ್ ಕ್ಯಾನ್ಸಲ್. ಎಕ್ಸ್ ಅಂದ್ರೆ 1, x is equal to 1, y is equal to 2, z is equal to 3 ನೋಡಿ. ಇದನ್ನ ಕ್ರೇಮರ್ಸ್ ರೂಲ್ ಅಂತ ಕರೀತಾರೆ ನೋಡಿ. ಇದರಲ್ಲಿ ಕ್ರೇಮರ್ಸ್ ರೂಲ್ ಏನ್ ಮಾಡ್ತಾರೆ, ಒಂದೊಂದ್ಸರಿ 3 ಈಕ್ವೇಶನ್ ಕೊಟ್ಟಿರ್ತಾರೆ. ಅದರಲ್ಲಿ ಆ 3 ಈಕ್ವೇಶನ್ ಅಲ್ಲಿ ಏನ್ ಮಾಡಿರ್ತಾರೆ ನೋಡಿ, ಈ ತರ ಕೊಟ್ಟಿರ್ತಾರೆ. x plus y is equal to 4, x plus 2z is equal to 6, y plus 3z is equal to 8 ಅಂತ 3 ಈಕ್ವೇಶನ್ ಕೊಟ್ಟಿದ್ದಾರೆ. ಆದ್ರೆ ಈಕ್ವೇಶನ್ ನಂಬರ್ 1 ನಲ್ಲಿ z ಇಲ್ಲ ನೋಡಿ, z ಟರ್ಮ್ ಇಲ್ಲ. ಈಕ್ವೇಶನ್ ನಂಬರ್ 2 ನಲ್ಲಿ y ಟರ್ಮ್ ಇಲ್ಲ. ಈಕ್ವೇಶನ್ ನಂಬರ್ 3 ನಲ್ಲಿ x ಟರ್ಮ್ ಇಲ್ಲ. ಈ ತರ ಒಂದೊಂದು ಟರ್ಮ್ ಮಿಸ್ ಮಾಡಿರ್ತಾರೆ. ಅದನ್ನ ನೀವು ಏನ್ ಮಾಡ್ಕೋಬೇಕು ಅಂತಂದ್ರೆ, ಯಾವ್ದು ಮಿಸ್ ಆಗಿದೆಯೋ ಅದನ್ನ ಬರ್ಕೋಬೇಕು. ಈಗ z ಮಿಸ್ ಆಗಿದ್ರೆ 0z, y ಮಿಸ್ ಆಗಿದ್ರೆ 0y, x ಮಿಸ್ ಆಗಿದ್ರೆ 0x. ಆಮೇಲೆ ಎಲ್ಲಿ ಬರ್ಕೋಬೇಕು ಅದು ಇಂಪಾರ್ಟೆಂಟ್ ನೋಡಿ. ಎಲ್ಲಿ ಬರ್ಕೋಬೇಕಪ್ಪ ಅಂತಂದ್ರೆ, ಫಸ್ಟ್ ಈಕ್ವೇಶನ್ ಅಲ್ಲಿ z ಇಲ್ಲ, 0z ಅಂತ 3ನೇ ಪ್ಲೇಸ್ ಅಲ್ಲಿ ಬರೀಬೇಕು 4. ನೆಕ್ಸ್ಟ್ 2ನೇ ಈಕ್ವೇಶನ್ ಅಲ್ಲಿ x plus y ಇಲ್ಲ, 0y plus 2z is equal to 6. 3ನೇ ಈಕ್ವೇಶನ್ ಅಲ್ಲಿ x ಇಲ್ಲ, 0x plus y plus 3z is equal to 8. ಈಗ ನೋಡಿ 3 ಈಕ್ವೇಶನ್ ಇದೆ, ಸೇಮ್ ಈಗ ಹೇಳ್ಕೊಟ್ನಲ್ಲ ಅದೇ ಪ್ರೊಸೀಜರ್ ನೋಡಿ. ಡೆಲ್ಟಾ ಕಂಡುಹಿಡಿಯಬೇಕಂದ್ರೆ ಡೆಲ್ಟಾ is equal to 1 1 0 1 0 2 0 1 3. ಈಗ ಹೇಳ್ಕೊಟ್ನಲ್ಲ ಅದೇ ತರ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ, ಡೆಲ್ಟಾ ಬರುತ್ತೆ. ನೆಕ್ಸ್ಟ್ ಡೆಲ್ಟಾ ಎಕ್ಸ್ ಕಂಡುಹಿಡಿಯಬೇಕಂದ್ರೆ ಇದನ್ನ ತೆಗೆದುಬಿಡಿ, ಈ ಜಾಗದಲ್ಲಿ 4 6 8 ಹಾಕಿ ಎಕ್ಸ್ಪ್ಯಾಂಡ್ ಮಾಡಿ ಬರುತ್ತೆ. ಅದೇ ತರ ಡೆಲ್ಟಾ ವೈ ಕಂಡುಹಿಡಿಯಬೇಕಂದ್ರೆ ಸೆಕೆಂಡ್ ಕಾಲಮ್ ತೆಗಿರಿ, ಇಲ್ಲಿ 4 6 8 ಹಾಕಿ ಎಕ್ಸ್ಪ್ಯಾಂಡ್ ಮಾಡಿ ಬರುತ್ತೆ. ನಿಮಗೆ ಇದು ಆನ್ಸರ್ ಎಷ್ಟು ಬರ್ಬೇಕಂತ ನಾನು ಹೇಳ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಸೇಮ್ ಹಿಂದೆ ಹೇಳ್ಕೊಟ್ನಲ್ಲ ಅದೇ ಪ್ರೊಸೀಜರ್ ಯೂಸ್ ಮಾಡಬೇಕು, ಸರಿನಾ? ಆನ್ಸರ್ x is equal to 2 ಬರಬೇಕು, y is equal to 2 ಬರಬೇಕು, z is equal to 2 ಬರಬೇಕು. ನಾನು ಈ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ, ನೀವೇ ಸಾಲ್ವ್ ಮಾಡ್ಕೋಬೇಕು. ಸೇಮ್ ಇದೇ ತರನೇ ನೋಡಿ, ಈ ತರ ಬರ್ಕೊಂಡ್ರೆ ಸಾಕು. ಆಮೇಲೆ ಬರೆಯುವಾಗಲೂ ನೆನ್ಪಿಟ್ಕೊಳ್ಳಿ, 0 ಬರಿಬೇಕಂದ್ರೆ ಯಾವ್ದು ಟರ್ಮ್ ಅಲ್ಲಿ ಯಾವ ಟರ್ಮ್ ಇಲ್ಲ, ಸಪೋಸ್ z ಇಲ್ಲ ಅಂದ್ರೆ 3ನೇ ಪ್ಲೇಸ್ ಅಲ್ಲಿ ಬರೀಬೇಕು, y ಇಲ್ಲ ಅಂದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರೀಬೇಕು, x ಇಲ್ಲ ಅಂದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ 0x ಅಂತ ಬರೀಬೇಕು ನೋಡಿ. ಡೆಲ್ಟಾ ಬರೆಯುವಾಗ ಯಾವ ತರ ಬರೆಯೋದು ಅಂತ ಹೇಳ್ಬಿಟ್ಟಿದ್ದೀನಿ. ನೀವು ಡೆಲ್ಟಾ ಎಕ್ಸ್, ಡೆಲ್ಟಾ ವೈ, ಡೆಲ್ಟಾ ಝೆಡ್ ಕಂಡುಹಿಡ್ಬಿಟ್ಟು ಎಕ್ಸ್ ವೈ ಝೆಡ್ ಕಂಡುಹಿಡ್ಕೊಳ್ಳಿ. ಇದೇ ತರನೇ ಪ್ರೊಸೀಜರ್. ಆನ್ಸರ್ ಎಷ್ಟು ಬರ್ಬೇಕು ಅಂತ ಹೇಳಿದ್ದೀನಿ, ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು, ಆಯ್ತಾ? ನೋಡಿ, ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಲ್ಲಿ ನಿಮ್ಗೆ 10 ದಿನದಲ್ಲಿ ಪಾಸ್ ಆಗೋದು ಯಾವ ರೀತಿ ಅಂತ, ಹೆಂಗೆ ನೀವು ಪಾಸ್ ಮಾಡ್ಬೋದು ಅಂತ ಒಂದು ಸ್ಟ್ರಾಟಜಿ ಇಟ್ಕೊಂಡು 3ನೇ ಕ್ಲಾಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ನೋಡಿ ಆಲ್ಮೋಸ್ಟ್ ಏನ್ ಕೇಳ್ತಾರೆ ಅದೆಲ್ಲ ಹೇಳ್ಕೊಟ್ಟಿದ್ದೀನಿ. ಇನ್ನೊಂದೇ ಒಂದು ಟೈಪ್ ಇದೆ, ಅದೊಂದು ಹೇಳ್ಕೊಟ್ಬಿಡ್ತೀನಿ ನೋಡಿ. ಒಂದೊಂದ್ಸರಿ ಏನ್ ಮಾಡ್ತಾರೆ, ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್, ಫೈಂಡ್ ಎಕ್ಸ್ ಇಫ್ ಅಂದ್ಬಿಟ್ಟು ಕೊಡ್ತಾರೆ. 3x 4 1 2 3 7 1 5 is equal to 0 ಅಂತ ಕೊಡ್ತಾರೆ. ಈ ತರ ಒಂದು ಡಿಟರ್ಮಿನೆಂಟ್ ಕೊಟ್ಬಿಟ್ಟು ಈಕ್ವಲ್ 0 ಅಂತ ಹಾಕ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಎಷ್ಟು, ಎಕ್ಸ್ ಎಲ್ಲಿ ಬೇಕಾದ್ರೂ ಕೊಡ್ಬೋದು ಎಕ್ಸ್ ನ, ಸರಿನಾ? ನೋಡಿ ಈ ತರ ಕೊಟ್ಟಾಗ ಏನೂ ಇಲ್ಲ, ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಎಕ್ಸ್ ಕಂಡುಹಿಡ್ಬಿಡ್ಬೋದು. ನೋಡಿ ಯಾವ ತರನಪ್ಪ ಅಂತಂದ್ರೆ, ಸೇಮ್ ಮಾಮೂಲಿ ಹೆಂಗೆ ಎಕ್ಸ್ಪ್ಯಾಂಡ್ ಮಾಡ್ತೀರಾ ಹಂಗೆ ಎಕ್ಸ್ಪ್ಯಾಂಡ್ ಮಾಡಿ. ನೋಡಿ ಪ್ಲಸ್ ಮೈನಸ್ ಪ್ಲಸ್, ಫಸ್ಟ್ 3 ತಗೊಳ್ಳಿ, ಫಸ್ಟ್ ನಂಬರ್ 3 ರೋ ಮತ್ತೆ ಕಾಲಮ್ ಬಿಟ್ಬಿಡಿ, ಏನ್ ಬರುತ್ತೆ 2 3 1 5 ಮೈನಸ್ ಹಾಕ್ಬಿಟ್ಟು ಎಕ್ಸ್ ರೋ ಮತ್ತೆ ಕಾಲಮ್ ಬಿಡಿ 1 3 7 5 ಪ್ಲಸ್ 4 ರೋ ಮತ್ತೆ ಕಾಲಮ್ ಬಿಟ್ಬಿಡಿ 1 2 7 1 is equal to 0. ಮಾಮೂಲಿ ಹೆಂಗೆ ಎಕ್ಸ್ಪ್ಯಾಂಡ್ ಮಾಡೋದಾಗ ಎಕ್ಸ್ಪ್ಯಾಂಡ್ ಮಾಡಿದೀನಿ. 3 ಇಂಟು ಬ್ರಾಕೆಟ್ ಹಾಕೊಳ್ಳಿ, 2 ಇಂಟು 5 ಅಲ್ವಾ,
2 into 5, 2 into 5 minus 1 into 3 minus x into 1 into 5 minus 7 into 3 plus 4 into 1 into 1 minus 7 into 2 is equal to 0. 3 into 10 minus 3 minus x into 5 minus 21 plus 4 into 1 minus 14 is equal to 0. Equal to 0 ಯಾಕೆ ಹಾಕೋತಾ ಇದೀವಿ ಅಂದ್ರೆ ಅವರೇ ಕೊಟ್ಬಿಡೋರು is equal to 0 ಅಂತ. ಈಗ 3 into 7 minus x into 5 minus 21 ಅಂದ್ರೆ minus 16 plus 4 into minus 13 is equal to 0. 21 plus 16x minus 52 is equal to 0. 21 plus 16x minus 52 ಅಲ್ವಾ 14 13 4s 52. ಕ್ಯಾಲ್ಕುಲೇಟರ್ ಮಾಡ್ಕೊಳ್ಳಿ 4 into minus 13 ಅಂದ್ರೆ minus 52 ಅಂತ ತೋರಿಸುತ್ತೆ ಆಯ್ತಾ. 21 minus 52 ಮಾಡ್ಕೋಬೇಕು ನೋಡಿ. 16x ಇದನ್ನ ಆಡ್ ಮಾಡೋಕ್ಕಾಗಲ್ಲ ಯಾಕಂದ್ರೆ x ಇದೆ. 21 minus 52 ಮಾಡ್ಕೊಳ್ಳಿ. 21 minus 52 ಅಂದ್ರೆ minus 31 ಬರುತ್ತೆ is equal to 0. ಈಗ 16x is equal to 31, x is equal to ಏನಾಗುತ್ತೆ 31 by 16 ನೋಡಿ. ಈ ತರ ನೋಡಿ, ಈ ತರದ ಒಂದು ಪ್ರಾಬ್ಲಮ್ ಬಂದ್ರು ಬರ್ಬೋದು. ಇಲ್ಲಿ x ಯಾವ್ದಾರ ಬೇರೆ ಪ್ಲೇಸ್ ಅಲ್ಲಿ ಬಂದಿರ್ತದೆ ಸರಿನಾ. 5 ಮಾರ್ಕ್ಸ್ ಕೊಡ್ತಾರೆ. ಇದನ್ನ ಈ ಪ್ರೊಸೀಜರ್ ಅಲ್ಲಿ ಮಾಡಬೇಕು. ಅರ್ಥ ಆಯ್ತಾ. ನೋಡಿ ಇಲ್ಲಿಗೆ ನಿಮ್ಗೆ 3 ದಿನದ ಕ್ಲಾಸ್ ಮುಗೀತದೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅದೇ ತರ 10 ಮಾಡ್ತೀನಿ. ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಮುಗೀತಿ ಇವತ್ತು. ನೋಡಿ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಲ್ಲಿ ನಿಮ್ಗೆ ಏನೇನು ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಯಾವ್ದು ಇಂಪಾರ್ಟೆಂಟು ಅದನ್ನ ಒಂದೊಂದು ಲೆಕ್ಕ ತಗೊಂಡು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ಇವಿಷ್ಟು ನೀವು ಪ್ರಾಕ್ಟೀಸ್ ಮಾಡಿ. ಬೇಕಾದ್ರೆ ನೀವು ಯಾವುದೇ ಕ್ವಶನ್ ಪೇಪರ್ ನೋಡಿ, ನಾನು ಕೊಟ್ಟಿರೋ ಕ್ವಶನ್ಗಳು ನೋಡಿ ಇವೇ ಇರ್ತವೆ ಆಯ್ತಾ. ವ್ಯಾಲ್ಯೂಸ್ಗಳು ಚೇಂಜ್ ಇರ್ತವೆ. ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ 31 ನಂಬರು ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಲ್ಲಿ 3 marks to 3, 5 marks to 3 ಮತ್ತೆ 6 marks to 2 ಬರ್ತವೆ ಸರಿನಾ. ಟೋಟಲ್ 31 ಮಾರ್ಕ್ಸ್ ಬರುತ್ತೆ. ಇಷ್ಟೇ ಇಂಪಾರ್ಟೆಂಟ್ ಇರೋದು. ಏನೇನಿದೆ ಎಲ್ಲ ಹೇಳ್ಕೊಟ್ಟಿದ್ದೀನಿ ಆಯ್ತಾ. ಈಗ ಇಲ್ಲಿಗೆ ಈ ಡೇ 3 ಕ್ಲಾಸ್ ಕ್ಲೋಸ್ ಮಾಡ್ತೀನಿ. ಡೇ 4 ನಾಳೆ ಮಾಡೋಣ. ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಾನು ವಿಡಿಯೋನ ಫುಲ್ ನೋಡಿ. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕ್ಲಾಸ್ನ ಮುಗಿಸ್ತೀನಿ. ನಾಳೆ ಕಂಟಿನ್ಯೂ ಮಾಡೋಣ.